ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮ ಪಂಚಾಯತ್ನಲ್ಲಿ ಪಂಚಾಯತ್ ರಾಜ್ ದಿವಸ ಪ್ರಯುಕ್ತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ವಲಸೆ ಯಾಕ್ರಿ ನಿಮ್ಮೂರಲ್ಲೇ ಉದ್ಯೋಗ ಖಾತ್ರಿ ಅಭಿಯಾನದ ಮೂಲಕ ನರೇಗಾ ಕೂಲಿ ಕಾರ್ಮಿಕರಿಗೆ ಸಾಮೂಹಿಕ ಬದು ನಿರ್ಮಾಣ ಕಾಮಗಾರಿ ಹಮ್ಮಿಕೊಂಡಿದ್ದು 812 ನರೇಗಾ ಕೂಲಿ ಕಾರ್ಮಿಕರಿಗೆ ವೀರಗಾಸೆ ಜಾನಪದ ನೃತ್ಯ ಸಸಿ ನೆಡುವ ಮೂಲಕ ಮತದಾನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಶಾಂತ್ ರಾವ್ ಎಂವಿ, ತಾಲೂಕು ಯೋಜನಾಧಿಕಾರಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಶಾಂತ್ ರಾವ್ ಎಂವಿ, ತಾಲೂಕು ಯೋಜನಾಧಿಕಾರಿ ಎಚ್.ಎ. ಕೊಂಡಿಕೊಪ್ಪ, ಸಹಾಯಕ ನಿರ್ದೇಶಕ ಶಿವಕುಮಾರ್ ಕೆವಾಲಿ, ಪಿಡಿಒ, ಡಿಐಇಸಿ, ಟಿಐಇಸಿ ಕಾರ್ಯದರ್ಶಿ, ಬಿಲ್ ಕಲೆಕ್ಟರ್, ಬಿಎಫ್ಟಿ, ಜಿಕೆಎಂ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಮೆಟ್ಗಳು, ನರೇಗಾ ಕೂಲಿ ಕಾರ್ಮಿಕರು ಭಾಗವಹಿಸಿದ್ರು. ಬಸವರಾಜನವಲ್ಗುಂದ, NKS TV4, ಶಿರಹಟ್ಟಿ. ಅದ್ರ ಜೊತೆಗೆ ನಾವು ನಿಮ್ದು ಆ ಕಡೆ ಆರೋಗ್ಯ ತಪಾಸಣೆಯನ್ನು ಮಾಡ್ಬೇಕು ಅಂತ ಹೇಳಿದ್ರ ನಿಮ್ಗೆ ಎಲ್ಲಾದ್ರೂ ಆರೋಗ್ಯ ತಪಾಸಣೆಯನ್ನು ಆಗ್ಬೇಕು. ಅದ್ರ ಜೊತೆ ನಿಮ್ಗೆ ಇನ್ನೊಂದು ನಾನು ಅಬ್ಸರ್ವ್ ಮಾಡೋ ಪ್ರಕಾರ ಈಗ ಒಂದು 80 NREGA ಕೆಲಸಗಳನ್ನು ನೀವು ನಿರ್ವಹಣೆ ಮಾಡ್ತಾ ಇದ್ದೀರಿ. ಅದಕ್ಕೆ ತುಂಬಾನೇ ಒಂದು ಖುಷಿ ಅಂತ ಅನಿಸುತ್ತೆ. ಇದರ ಜೊತೆಗೆ ಬಂದು ಮಾತಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು. ಇದೇ ಉದ್ದೇಶಕ್ಕೆ ನಾವು ಈ ಒಂದು ಪಂಚಾಯತ್ ನಾನು ಕೂಡ ಬಂದು ಇಲ್ಲಿ ನೋಡಿದಾಗ ನಿಮ್ಗಳ ಕೆಲಸದಲ್ಲಿ ನೀವು ತೊಡ್ಕೊಳ್ಳೋದು ನೋಡಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾವು ನೋಡಿದ್ರೆ ಇಡೀ ತಾಲೂಕಲ್ಲಿ ಹುಡುಕಿದ್ರೆ ಅದು ಇಷ್ಟು ಎಲ್ಲರಿಗೂ ನಿಮಗೆ ಸಿಗೋದಿಲ್ಲ. ಸೊ ಅಷ್ಟು ಒಂದು ನೀಟಾಗಿ ನಿಮಗೆ ಕೊಟ್ಟಂತಹ ಕೆಲಸಗಳನ್ನ ಅಷ್ಟು ಶ್ರದ್ಧೆಯಿಂದ ನೀವು ಮಾಡ್ತಾ ಇದ್ದೀರಿ, ಇಟ್ಕೊಂಡು ಹೋಗಿ. ಸೊ ಅದ್ರ ಜೊತೆಗೆ ಈ ಕೆಲಸದ ಜೊತೆಗೆ ನಮ್ಮ ಕರ್ತವ್ಯವೂ ಏನಿದೆ, ನಮಗೆ ಸಂವಿಧಾನ ಕೊಟ್ಟಂತ ಕರ್ತವ್ಯ ಅದರಲ್ಲಿ ಬಹುಮುಖ್ಯವಾಗಿರೋದು ಅಂದ್ರೆ ನಾವು ವೋಟಿನ ಹಕ್ಕನ್ನು ಕೊಟ್ಟಿದೆ. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಬರುವ 7ನೇ ತಾರೀಕು ಲೋಕಸಭಾ ಚುನಾವಣೆ. ಅದಕ್ಕೆ ದಯವಿಟ್ಟು ನಿಮ್ಮ ಎಲ್ಲರಲ್ಲೂ ಒಂದು ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಮತ್ತೆ ಗ್ರಾಮ ಪಂಚಾಯತಿ ವತಿಯಿಂದ ಮತ್ತೆ ನಮ್ಮ ಎಲ್ಲ ಅಧಿಕಾರಿಗಳ ವತಿಯಿಂದ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನು ಅಂದ್ರೆ ತಪ್ಪದೇ ದಯವಿಟ್ಟು 7ನೇ ತಾರೀಕು ಎಲ್ಲರೂ ನಿಮ್ಮ ಏನು ಮತಗಟ್ಟೆಗಳು ಅಲವಟ್ಟಾಗಿದೆ ಅಲ್ಲಿ ಹೋಗಿ ದಯವಿಟ್ಟು ವೋಟ್ ಮಾಡಿ. ಮತ್ತೆ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿರೋ ಎಲ್ಲರಿಗೂ ಕೂಡ ಹೇಳಿ, ನಿಮ್ಮ ಅಕ್ಕಪಕ್ಕದ ಮನೆಯವರಿಗೂ ಹೇಳಿ, ನಿಮ್ಮ ಯಾರೇ ಸಂಬಂಧಿಕರು ಅಥವಾ ನಿಮ್ಮ ಮನೆಯಲ್ಲಿರೋ ಬೇರೆ ಕಡೆಗೆ ಹೋಗಿದ್ದಾರೆ ಅಂತಂದ್ರೆ ಅವರಿಗೆ ಅವತ್ತು ಒಂದು ದಿವಸ ಎಲ್ಲಾ ಕೆಲಸಗಳನ್ನು ಬಿಟ್ಟು ಬಂದು ದಯವಿಟ್ಟು ವೋಟ್ ಮಾಡೋದಕ್ಕೆ ಹೇಳಿ.